ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾಸ್ಕರ, ಎಷ್ಟೋ ಟೈಮು? 11:15 ಇನ್ನು 5 ನಿಮಿಷ ಇದೆ. 11:25 ಅಂತ ನೇರವಾಗಿ ಹೇಳ್ಬೋದಲ್ಲ, ಅದೇನ್ ಸುತ್ತಿ ಬಸ್ಸಿ ಹೇಳೋದು? ನಾನಂತರ ಡಿಫ್ರೆಂಟ್ ಅಲ್ವಾ ಚಿಕ್ಕಿ? ರಾಜಶೇಖರ್, ಎಲ್ಲಿ ನಿನ್ ಸೊಸೆ ಇನ್ನೂ ಬಂದಿಲ್ಲ? ಅವಳಿಗೇನು ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಹೊತ್ತು ಗೊತ್ತು ಒಂದು ಇಲ್ವಾ? ಚಿಕ್ಕಮ್ಮ, ನೀವೇನು ತಲೆಗೆಡಿಸ್ಕೋಬೇಡಿ. ನಮ್ಮ ದೀಪ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. ಟೈಮ್ ಸರಿಯಾಗಿ ಬಂದ್ಬಿಡ್ತಾಳೆ. ಅವಳು ಯಾಕೋ ನಮ್ಮ ಸೌಂದರ್ಯಂಗೆ ಹೆದರಿ ಇವತ್ತು ಬರಲ್ಲ ಅಂತ ಅನ್ನಿಸ್ತಾ ಇದೆ. ಕರೆಕ್ಟಾಗಿ ಹೇಳಿದ್ರಿ. ಚಿರು, ದೀಪಕ್ ಒಂದ್ಸಲ ಫೋನ್ ಮಾಡು. ರಿಸೀವ್ ಮಾಡ್ತಲ್ಲ. ಇನ್ನೇನು, ಎಲ್ಲ ಮುಗೀತಿಲ್ಲ. ಅವಳಿಗೋಸ್ಕರ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಸೌಂದರ್ಯ, ನೀನ್ ಶುರು ಮಾಡು, ಟೈಮ್ ಆಗತ್ತೆ. ಆ ಬಿಳಿ ಬಟ್ಟೆ ತಗೊಂಡು ಅವಳು ಕಣ್ಣು ಕಟ್ಟು. ಅದಕ್ಕೂ ಮುಂಚೆ ಏಪ್ರೋನ್ ಹಾಕ್ಬಿಡ್ಲಾ? ಹಾಕು. ಚಿರು, ಮತ್ತೆ ಮತ್ತೆ ಯಾಕೆ ಫೋನ್ ಮಾಡ್ತಿದ್ಯಾ? ಅವ್ರು ಬರಲ್ಲ ಬಿಡು. ಬಂದಲ್ಲ ದೀಪ? ಬಂದ್ಯಾ? ಬಾಮ್ಮ ಬಾಬ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಬಿಡ. ಫೋನ್ ಯಾಕೆ ಎತ್ತಲಿಲ್ಲ? ಅದು ಹಸ್ಬೆಂಡು ಅರ್ಜೆಂಟಾಗಿ ಬರ್ತಿದೆ ಅಲ್ವಾ, ಅದಕ್ಕೆ ನೀವು ಫೋನ್ ಮಾಡೋದು ಗೊತ್ತಾಗ್ಲಿಲ್ಲ. ಇರ್ಲಿ ಬಿಡ, ಪರವಾಗಿಲ್ಲ. ಅರ್ಚನಾ, ಅವಳಿಗೆ ಏಪ್ರಿಲ್ ಕಟ್ಟಮ್ಮ. ಈಗ ಈ ಕಾಂಪಿಟೇಷನ್ ಏನು ಅಂತ ಎಲ್ರಿಗೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀಯಾ? ಈಗ ನಮ್ಮ ಕಣ್ ಮುಂದೆ ಅಡಿಗೆಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳು ಇದೆ. ನಿಮ್ಮಿಬ್ಬರಿಗೂ ಈಗ ಕಣ್ಣಿಗೆ ಬಟ್ಟೆ ಕಟ್ತೀವಿ. ಇಲ್ಲಿರೋ ಪದಾರ್ಥಗಳನ್ನ ಒಂದೊಂದೇ ತಗೋಬೇಕು. ಯಾರೋ ಪಾರ್ಶಾಲಿಟಿ ಮಾಡಿದ್ರು, ಮೋಸ ಮಾಡಿದ್ರು, ಒಬ್ರಿನ್ನೊಬ್ರಿಗೆ ಹೇಳ್ಕೊಟ್ರು ಅಂತೆಲ್ಲ ನೋ ಕಂಪ್ಲೇಂಟ್ಸ್. ಅದಕ್ಕೆ ಈಗ ಸುಕನ್ಯಾ ದೀಪ ಪಕ್ಕ ಇರಲಿ, ಅರ್ಚನಾ ಸೌಂದರ್ಯ ಪಕ್ಕ ಇರಲಿ. ಬನ್ನಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಇಬ್ರು. ಮೊದಲು ಬಟ್ಟೆ ಕಟ್ಟಿ ಕಣ್ಣಿಗೆ ಇಬ್ಬರಿಗೂ. ಅಲ್ಲ, ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಕೋಬೇಕು? ನೋಡ್ರಮ್ಮ, ಇಬ್ಬರಿಗೂ ನೀವು ಯಾವ್ಯಾವ ಪದಾರ್ಥ ತಗೊಳ್ತೀನಿ ಅಂತ ಗೊತ್ತಾಗ್ಬಾರ್ದು. ತಗೊಂಡ ಮೇಲೆ ಗೊತ್ತಾಗ್ಬೇಕು. ಅರ್ಥ ಆಯ್ತಾ? ಕಟ್ಟಿ ಕಟ್ಟಿ. ರೆಡಿ, ಸ್ಟಾರ್ಟ್. ಬನ್ನಿ.